ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ತಮಿಳುನಾಡಿನಲ್ಲಿ ನಕಲಿ ಮದ್ಯ ಸೇವಿಸಿ ಸಾವನ್ನಪ್ಪಿದವರ ಸಂಖ್ಯೆ 25ಕ್ಕೆ ಏರಿಕೆ. ತಮಿಳುನಾಡಿನ ಕಲ್ಲಕುರುಚಿಯಲ್ಲಿ ನಕಲಿ ಮದ್ಯ ಸೇವಿಸಿ ಸಾವನ್ನಪ್ಪಿದವರ ಸಂಖ್ಯೆ 25ಕ್ಕೆ ಏರಿಕೆಯಾಗಿದ್ದು, ಸುಮಾರು 40 ಜನರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, 10 ಜನರನ್ನ ವಿಶೇಷ ಚಿಕಿತ್ಸೆಗಾಗಿ ಪುದುಚೇರಿ ಜೈಪುರ್ಗೆ ಸ್ಥಳಾಂತರಿಸಲಾಗಿದೆ. ಪೊಲೀಸರ ಪ್ರಕಾರ ಕಾರ್ಮಿಕರ ಗುಂಪು ಮಂಗಳವಾರ ರಾತ್ರಿ ಅಕ್ರಮ ಮಾರಾಟಗಾರರಿಂದ ಮದ್ಯವನ್ನ ಖರೀದಿಸಿದೆ. ಮನೆಗೆ ಹಿಂತಿರುಗಿದ ನಂತರ ತಲೆನೋವು, ವಾಂತಿ, ತಲೆ ತಿರುಗುವಿಕೆ, ಹೊಟ್ಟೆ ನೋವು, ದಿಗ್ಭ್ರಮೆ ಮತ್ತು ಕಣ್ಣಿನ ಅಸ್ವಸ್ಥತೆ ಸೇರಿದಂತೆ ತೀವ್ರ ರೋಗ ಲಕ್ಷಣಗಳನ್ನು ಅವರು ಅನುಭವಿಸಲು ಪ್ರಾರಂಭಿಸಿದ್ದಾರೆ. ಇದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲು ಕಾರಣವಾಗಿತ್ತಂತೆ. ಸಾವಿನ ಕಾರಣದ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತ ಜಿಲ್ಲಾಧಿಕಾರಿ ಶ್ರವಣ್ ಕುಮಾರ್ ತಿಳಿಸಿದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.